ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಟೀಚರ್ಸ್ಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ. ಏನಪ್ಪ ಅದು ನೋಡಿ, 9-10ನೇ ತರಗತಿ ಬೋಧನೆಗೆ ಉಪನ್ಯಾಸಕರ ವಿರೋಧ. ಯಾವ ವಿಷಯದ ಬಗ್ಗೆ ನೋಡಿ. ಸೊ ಅದೇ ರೀತಿ ರಿಕ್ರೂಟ್ಮೆಂಟ್ ಕೂಡ ಮಾಹಿತಿ ಇದೆ, ಅದನ್ನು ಕೂಡ ಹೇಳ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ 9 ಮತ್ತು 10ನೇ ತರಗತಿಗಳ ಬೋಧನೆಗೆ ಅವಕಾಶ ನೀಡುವುದಕ್ಕಾಗಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಿಗೆ ತಿದ್ದುಪಡಿ ತರುವ ಕಡತಕ್ಕೆ ಯಾವುದೇ ಕಾರಣಕ್ಕೂ ಅನುಮೋದನೆ ನೀಡಬಾರದು ಎಂದು ಸರ್ಕಾರವನ್ನು ರಾಜ್ಯ PU ಉಪನ್ಯಾಸಕರ ಸಂಘ ಆಗ್ರಹಿಸಿದೆ. ಸೊ ಇಲ್ಲಿ ಏನಂತಂದರೆ ನೋಡಿ, ಕರ್ನಾಟಕ ಸಾಮಾನ್ಯ ಸೇವೆ ನಿಯಮಗಳು 2013 ಪ್ರಕಾರ PU ಉಪನ್ಯಾಸಕರ ಹುದ್ದೆಯು ಪ್ರಥಮ ಮತ್ತು ದ್ವಿತೀಯ PUC ತರಗತಿಗಳ ಬೋಧನೆಗೆ ಮಾತ್ರ ಅಧಿಕಾರ ಹೊಂದಿದೆ. ಆದರೆ ಸರ್ಕಾರ ಈಗ ಪ್ರಸ್ತಾಪಿತ ನಿಯಮಗಳಿಗೆ ತಿದ್ದುಪಡಿ ತಂದು PU ಉಪನ್ಯಾಸಕರನ್ನು 9 ಮತ್ತು 10ನೇ ತರಗತಿಗೆ ಬೋಧನೆಗೆ ಒಳಪಡಿಸುವ ಪ್ರಯತ್ನ ನಡೆದಿರುವುದು ಶಿಕ್ಷಣದ ಶಿಸ್ತು, ಆಡಳಿತಾತ್ಮಕ ಹಕ್ಕುಗಳ ಹಾಗೂ ಇಲಾಖೆಯ ಸ್ವತಂತ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ಒಂದು ವೇಳೆ ಪ್ರಸ್ತಾಪಿತ ಕಡತಕ್ಕೆ ಅನುಮೋದನೆ ನೀಡಬಾರದು, ನೀಡಿದರೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಪತ್ರದಲ್ಲಿ ನಿಂಗೇಗೌಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಈಗ ಪ್ರಸ್ತುತ ಏನಿದೆ ಫ್ರೆಂಡ್ಸು, 10th ಬೇರೆಯೇ ಇದೆ, ಅಂದರೆ 8th 9th 10th ಹೈಸ್ಕೂಲಲ್ಲಿ ಈಗ ಬರುತ್ತೆ. ಸೊ ಈಗ ಬರುವಂಥ ನಿಯಮ ಏನಿದೆ ಅಂತಂದರೆ 8th 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ 4 ಸೇರಿ ಒಂದು ವಿಭಾಗ ಮಾಡುವ ಉದ್ದೇಶವನ್ನು ಈ ಕಡತ ಹೊಂದಿದ್ದು, ಇದನ್ನು PU ಉಪನ್ಯಾಸಕರು ಏನು ಮಾಡಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದಿಷ್ಟು ಮಾಹಿತಿ. ಆಮೇಲೆ ಮೊನ್ನೆ ತಿಳಿಸಿದ ಹಾಗೆ 11,000 ಶಿಕ್ಷಕರ ನೇಮಕಾತಿ ಅಂತ ತಿಳಿಸಿದ್ದಾರೆ. ಇದರಲ್ಲಿ ಎಷ್ಟು ಜನ PST ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, GPET ಟೀಚರ್ಸ್ ಆಗಿರ್ಬೋದು, ಆಮೇಲೆ ಹೈಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಮತ್ತು PU ಉಪನ್ಯಾಸಕರಾಗಿರ್ಬೋದು, ಇದಿಷ್ಟು ಜನರ ಒಂದು ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟ್ 80% ಹುದ್ದೆಗಳು 1 to 10th ಟೀಚಿಂಗ್ ಮಾಡೋ ಟೀಚರ್ಸ್ಗಳದ್ದಾಗಿದೆ ಅಂತ ಒಂದು ಮಾಹಿತಿ ಇದೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.